ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಹೌದು, ಬೋಟಿ ಗೊಜ್ಜು. ಸೊ ಇವತ್ತು ನಮ್ಮನೆ ಬೋಟಿ ಗೊಜ್ಜು ಮಾಡಿದ್ವಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ತಿಳ್ಕೊಳ್ಳೋಣ. ಫಸ್ಟಿಗೆ ಇಲ್ಲಿ ಬೋಟಿನ ಕುದಿಯೋದಕ್ಕೆ ಬಿಟ್ಟಿದ್ದಾರೆ. ಅದು ವಾಶ್ ಮಾಡಬೇಕಲ್ಲ, ಸೊ ಅದಕ್ಕೆ ಬಿಸಿನೀರಲ್ಲಿ ಬಾಯ್ಲ್ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಅವರೇ ಕ್ಲೀನಾಗಿ ಎಲ್ಲ ವಾಶ್ ಮಾಡಿ ಕೊಟ್ಟಿದ್ದಾರೆ, ಕಟ್ ಮಾಡಿ. ನಾವು ಸ್ವಲ್ಪ ಇಷ್ಟು ದಪ್ಪ ಬೇಡ ಅಂತ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದಾರೆ. ಸುಣ್ಣ ಎಲ್ಲ ಹಾಕಿ ಮತ್ತೆ ಇನ್ನೊಂದು ಸಲ ಮನೇಲಿ ವಾಶ್ ಮಾಡಿ ಮಾಡ್ತಾ ಇದ್ದಾರೆ. ಬಟ್ ತುಂಬ ಕ್ಲೀನಾಗಿಯೇ ವಾಶ್ ಮಾಡಿಕೊಟ್ಟಿದ್ರು. ನಾನು ಯಾವಾಗಲೂ ನಾನ್ ವೆಜ್ ತೋರಿಸುವಾಗ ಹೇಳ್ತಾನೆ ಇರ್ತೀನಿ, ನಮಗಿಲ್ಲಿ ಮಟನ್ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ಹಾಗೇ ತುಂಬ ಚೆನ್ನಾಗಿ ಕ್ಲೀನ್ ಎಲ್ಲ ಮಾಡಿ ಕಟ್ ಮಾಡಿ ಕೂಡ ಕೊಟ್ಟಿದ್ದಾರೆ ಅವರು. ನಾವು ಇನ್ನೊಂದು ಸಲ ಸುಣ್ಣ ಎಲ್ಲ ಹಾಕಿ ವಾಶ್ ಮಾಡಿಕೊಂಡು ನಮಗೆ ದಪ್ಪ ಇರೋವಂಥ ಪೀಸ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಅಪ್ಪ. ಸೊ ನನ್ನ ಮಗನೂ ಸ್ವಲ್ಪ ತರಲೆ ಥರ ನಾನು ಮಾಡ್ತೀನಿ ಅಂತ ಅವ್ರ ತಾತಂಗೆ ತಲೆ ತಿಂತಿದ್ದಾನೆ. ಅವನಿಗೆಲ್ಲನೂ ಇಂಟ್ರೆಸ್ಟು, ಎಲ್ಲನೂ ನಾನು ಮಾಡಬೇಕು ಅಂತ ಆಸೆ ಅವನಿಗೆ. ಇದು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಇದು ಕ್ಲೀನ್ ಮಾಡೋದೇ ಕಷ್ಟ. ಸೊ ಬಟ್ ನಮಗೆ ಇಲ್ಲಿ ಚೆನ್ನಾಗಿ ಮಾಡಿಕೊಡೋದ್ರಿಂದ ಪರವಾಗಿಲ್ಲ. ಇವಾಗ ಇದಕ್ಕೆ ಏನು ಬೇಕು ನೋಡ್ಕೊಳ್ಳೋಣ. ಒಂದು ದಪ್ಪದ ಈರುಳ್ಳಿ, ಒಂದು ಇಂಚಷ್ಟು ಶುಂಠಿ, ಒಂದು ಟೊಮ್ಯಾಟೊ, ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು ಸ್ಪೂನು ಚಕ್ಕೆ ಲವಂಗ ಪೌಡರ್ ಮತ್ತು ಸ್ವಲ್ಪ ಅರಿಶಿನ. ಇದಕ್ಕೆ ಹಾಗೆ ಒಂದೇ ಒಂದು ಆಲೂಗೆಡ್ಡೆ, ಅದು ಬೇಕು ಅಂದರೆ ಹಾಕೋಬೋದು. ಇದು ಕಡಲೆಕಾಳು ರಾತ್ರಿನೇ ನೆನೆ ಹಾಕಿದ್ದು, ಅದಿದ್ರೆ ಟೇಸ್ಟ್ ಕೊಡುತ್ತೆ. ಇದು ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಾರೆ. ನಾನು ಅದು ಮೆಣಸಿನ್ಕಾಯಿ ತೋರಿಸಿದ್ದು, ನಾವು ಮಟನ್ ಸಾರು ಕೂಡ ಮಾಡ್ತಾಯಿದ್ವಿ, ಅದು ಹಾಗೆ ಕ್ಯಾಪ್ಚರ್ ಆಗಿದೆ ಅಷ್ಟೇ. ಸೊ ಇದಕ್ಕೆ 2 ಸ್ಪೂನಷ್ಟು ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ನಾವು 1 ಸೆಟ್ ಬೋಟಿ ತೊಗೊಂಡಿರೋದು, ಸೊ ಅದಕ್ಕೋಸ್ಕರ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದಾರೆ. ಮತ್ತು 2 ಸ್ಪೂನಷ್ಟು ಧನಿಯಾ ಪೌಡರ್, ಧನಿಯಾ ಪುಡಿ. ಸೊ ಇಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಕಾಳು, ಆಲೂಗೆಡ್ಡೆ, ಬೋಟಿ ಎಲ್ಲನೂ ನೀರೆಲ್ಲ ಡ್ರೈ ಆಗಲಿ ಅಂತ ಹೇಳಿ ಇಟ್ಟಿದ್ದೀವಿ. ಸೊ ಇದು ಕುಕ್ಕರಲ್ಲೇ ಮಾಡಬೇಕು. ಇದು ರುಬ್ಕೊಂಡಿರೋ ಮಸಾಲೆ ಸೈಡಲ್ಲಿದೆ. ಸೊ ಅದು ಫುಲ್ಲು ಡ್ರೈ ಆಗಬೇಕು ನೀರು. ಇವಾಗ ಡ್ರೈ ಆಗಿದೆ. ನಾವು ರುಬ್ಕೊಂಡಿರೋ ಖಾರನ ಇದಕ್ಕೆ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ತುಂಬ ನೀರು ಹಾಕಬಾರ್ದು, ಯಾಕೆಂದರೆ ನಮಗೆ ಅದು ಗೊಜ್ಜು ಟೈಪಲ್ಲಿ ಬೇಕಾಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೋಬೇಕು ಅಷ್ಟೇ. ದೋಸೆ, ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಆಲೂಗೆಡ್ಡೆ ಆಪ್ಷನಲ್ಲು, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾರೆ ಅಷ್ಟೇ. ಕಾಳು ಅಷ್ಟೇ, ಅದು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಕೂಡ ಹಾಕೋದು. ಕಡಲೆಕಾಳು ಬದಲು ಹೆಸರು ಕಾಳು, ಇದಕ್ಕಿದ ಬೇಳೆ, ಅವರೇ ಬೇಳೆ ಎಲ್ಲನೂ ಕೂಡ ಹಾಕ್ಬೋದು. ಅದು ಸೀಸನ್ನಲ್ಲಿ ಚೆನ್ನಾಗಿರುತ್ತೆ, ಅದು ಕೂಡ ಟೇಸ್ಟು.
ಸೊ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಮ್ಗೆ ಎಷ್ಟು ನೀರು ಬೇಕು ನೋಡ್ಕೊಳ್ಳೋಣ. ತುಂಬ ನೀರು ಬೇಡ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು. ಸೊ ಇವಾಗ ಇದನ್ನು ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಎಮ್ಮಿಯಾಗಿ ಕಾಣಿಸ್ತಾ ಇದೆ. ಸೊ ಇದು ಕುಕ್ಕರ್ ಕ್ಲೋಸ್ ಮಾಡಿ ಒಂದು 9ರಿಂದ 10 ವಿಸಲ್ಸ್ ಬೇಕಿದಕ್ಕೆ, ಯಾಕೆಂದರೆ ಅದು ತುಂಬ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ. ಈ ಕುಕ್ಕರೆಲ್ಲ ಕೂಲಾಗಿದೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಚೆನ್ನಾಗಿ ಬೆಂದಿತ್ತು ಕೂಡ. ಸೊ ಪ್ಲೀಸ್ ಇದನ್ನು ಟ್ರೈ ಮಾಡಿ, ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಫ್ಯಾಮಿಲಿ ಫ್ರೆಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.